ಫ್ಲಾಶ್ ಬ್ಯಾಕ್. ಪ್ರದೀಪ್ ಈಶ್ವರ್ ಅವ್ರ ಜೊತೆ ಇದೀವಿ ಸರ್, ಹೇಗಿದೆ ಎಲೆಕ್ಷನ್? ಚೆನ್ನಾಗಿದೆ, ಗೆಲ್ತೀವಿ. 3 ಲಕ್ಷ ಲೀಡಲ್ ರಕ್ಷಾರಾಮಯ್ಯ ಗೆಲ್ತಾರೆ. ಮಾತೇ ಇಲ್ಲ. ಅದೇ ಹೇಳಿದ್ದೆ, ಬೇರೆಯವರು ಹೇಳದೆ ಕೆಲಸ ಮಾಡ್ತಾರಣ್ಣ. ನಮಗೆ ಹೇಳಿ ಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಕೆಪಾಸಿಟಿ. ಗೆದ್ದಿದ್ದ ದಿನ ಕೌಂಟಿಂಗ್ ಸೆಂಟರ್ ಆಚೆ ಇದೇ ಮೈಕ್ ಮುಂದೆ ಮಾತಾಡ್ತೀನಿ ನಮ್ಮ ಲೀಡ್ ಏನು ಅಂತ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. 3 ಲಕ್ಷ ಲೀಡಲ್ ರಕ್ಷಾರಾಮಯ್ಯ ಗೆಲ್ತಾರೆ. ಇದು ಕಾಂಗ್ರೆಸ್ ಭದ್ರಕೋಟೆ ಸರ್. ಬೇರೆಯವರು ಹೇಳದೆ ಕೆಲಸ ಮಾಡ್ತಾರಣ್ಣ. ನಮಗೆ ಹೇಳಿ ಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಕೆಪಾಸಿಟಿ. 38,000 ಜನ ನನ್ನ ಅಸೆಂಬ್ಲಿಯಲ್ಲಿ 2,000 ತಗೊಂತಿದ್ದಾರೆ ತಿಂಗಳಿಗೆ. ಇವ್ರು ಆಶೀರ್ವದಿಸಿದ್ರೆ ಸಾಕು, ನಾವು ಗೆದ್ದು ಬಿಡ್ತೀವಿ. ಮುಂದಕ್ಕೆ ನಿನಗೈತೆ ಪಚಕ್ ಪಚಕ್. ಬಿಜೆಪಿ ಬಗ್ಗೆ ಮಾತಾಡ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರು ಯಾರು ಬಂದು ಓಟ್ ಹಾಕಲ್ಲ ಸರ್. ನಾನ್ ಗೆಲ್ತೀನಿ ಅಂದ್ರೆ ನೀವು ನಂಬಿದ್ರ? ನೀವು ನಂಬಲಿಲ್ಲ, ಇವರು ನಂಬಲಿಲ್ಲ, ಅವರು ನಂಬಿದ್ಯಾರು? ಜನ. ರೈಟ್, ಚಿಕ್ಕಬಳ್ಳಾಪುರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಕೆ ಸುಧಾಕರ್ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಜಯವನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ನ ರಕ್ಷಾರಾಮಯ್ಯ ವಿರುದ್ಧ ಸುಧಾಕರ್ ಗೆಲುವನ್ನ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸನ್ಮಾನ್ಯ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು. ಬಟ್ ಅವ್ರು ನುಡಿದಂತೆ ನಡೀತಾರೆ, ಮಾತಿಗೆ ತಪ್ಪಲ್ಲ. ನಾನೇನು ಎಕ್ಸ್ಟ್ರಾ ಮಾತಾಡಲ್ಲ. ಯಾಕೆಂದ್ರೆ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಆಗಷ್ಟು ರಾಜೀನಾಮೆ ಕೊಟ್ಟಿರ್ತಾರೆ ಅಂತ ಭಾವಿಸಿರ್ತೀನಿ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಫಲಿತಾಂಶ ಬಂದ ಬೆನ್ನಲ್ಲೇ ಹೈ ಡ್ರಾಮಾ ನಡೀತಾ ಇದೆ. ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ರಾತ್ರಿ ವೇಳೆ ನಡೆದಿರುವಂತಹ ಕೃತ್ಯ ಇದು. ಅಪ್ಪ ಇನ್ನೊಂದು ಕಥಾ ಬ್ಯೂಟಿಫುಲ್, ವೆರಿ ಗುಡ್. ರಾತ್ರಿ ಸುಮಾರು 10:30 ಸುಮಾರಿಗೆ ಕಿಡಿಗೇಡಿಗಳು ಈ ದುಷ್ಕೃತ್ಯವನ್ನ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್, ನಿಂದು ಬಿಲ್ಡಪ್ ಜಾಸ್ತಿ ಅಂತ ಕರ್ನಾಟಕದಲ್ಲಿ ಯಾವತ್ತೋ ಬಿಲ್ಡ್ ಆಗಿದ್ದೀನಿ ನಾನು. ನನಗೆ ಯಾಕೆ ಬಿಲ್ಡಪ್? ನನ್ನ ಮಗನೇ, ತಲೆಯೆಲ್ಲ ಮಾತಾಡ ಚಂಬಲ್ ಈ ಜನ್ಮದಲ್ಲಿ ಅದು ನಡೆದಿರೋ ಮಾತು.